ಸಂಸ್ಕಾರ ಭಾರತ್ ಹಾಗೂ ಸ್ವರ್ಣಾಂಜಲಿ ಗಾಯಕರ ತಂಡ ಇವರ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಭಾರತ್ ಹಮ್ಕೋ ಜಾನ್ ಸೆ ಪ್ಯಾರ್ ಎಂಬ ದೇಶಭಕ್ತಿ ಗೀತೆಗಳ ಸಂಗಮ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಹಾಲಿನಲ್ಲಿ ದಿನಾಂಕ ಆಗಸ್ಟ್ 16, 2026 ರಂದು ವೀರ ಯೋಧರಿಗೆ ಸ್ವತಂತ್ರ ಹೋರಾಟಗಾರರಿಗೆ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಗಾಯಕರು ಆಯದ ಹಾಡುಗಳಾದ ಓ ಮಿಟ್ಟಿಗೆ ಬೇಟೆ, ಮೇರಿ ದೇಶ್ ಕಿ ಧರ್ತಿ, ಹೇ ಮೇರೆ ವತನ್ ಕೆ ಲೋಗೋ, ಎ ದೇಶ ಹೈ ವೀರ ಜಾವನೊಕ, ಒಳವ ಯೋಗಿಯು ನೋಡಲ್ಲಿ, ಹಿಂದೂಸ್ಥಾನವ ಎಂದು ಮರೆಯದು ಹಾಡುಗಳನ್ನು ಹಾಡಿ ಜನರಿಗೆ ರಂಜಿಸಿದರು. ಕಾರ್ಯಕ್ರಮದ ಅತಿಥಿಗಳಾಗಿ ಮಾನ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಆಪ್ತ ಕಾರ್ಯದರ್ಶಿಗಳಾದ ಮುರಳೀಧರ್ ಮಳಿಗೆ, ಈಶ್ವರಿ ಫೌಂಡೇಶನ್ ಸಂಸ್ಥಾಪಕರಾದ ಸಂತೋಷ್ ವೇರ್ನಿಕರ್, ಸಂಸ್ಕಾರ ಭಾತಿ ವಿನಯ್ ನಾಯಕ್, ರಂಗಾಯಣದ ನಿರ್ದೇಶಕರಾದ ಸುಭಾಷ್ ನರೇಂದ್ರ, ಸ್ವರ್ಣಾಂಜಲಿ ತಂಡದ ಗಾಯಕರಾದ ವಿಠಲ ಪಡಸಲಗಿ, ರಾಜ ಕಠಾರೆ, ಶಂಕರ್ ಪುರೋಹಿತ್, ಡಾ ಮಹಾಂತೇಶ್ ಪಾಟೀಲ್, ಪ್ರವೀಣ್ ಕಠಾರೆ, ಅರ್ಪಿತಾ ಜಾಗೀರ್ದಾರ್, ಕುಮಾರಿ ರಮ್ಯಶ್ರೀ ಕುಲಕರ್ಣಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಎಲ್ಲರಿಗೂ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳು. ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯ ಉತ್ಸವ ಜರುಗ್ತಾ ಇದೆ. ನಾವು ಸ್ವರಾಂಜಲಿ ತಂಡದಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸ್ವಾತಂತ್ರ್ಯದ ದೇಶಭಕ್ತಿ ಗೀತೆಗಳನ್ನು ಮತ್ತು ಮೋಟಿವೇಶನಲ್ ಸಾಂಗ್ಸ್ಗಳನ್ನು ತಗೊಂಡು ಬಂದಿದ್ದೀವಿ. ಇದು ನಮ್ಮ 25ನೇ ಪ್ರಯೋಗ ಇವತ್ತು ಆಗ್ತಾ ಇರೋದು. ಈ ದೇಶಭಕ್ತಿ ಗೀತೆ ಎಲ್ಲ ಜನರಲ್ಲಿ ಮೂಡಿಸುವಲ್ಲಿ, ಒಂದು ಸಾಮರಸ್ಯ ಮೂಡಲ್ಲಿ, ಆಮೇಲೆ ಏಕತೆಯನ್ನು ಮೂಡಿಸುವಲ್ಲಿ ನಮ್ದು ಇದೊಂದು ಸಣ್ಣ ಪ್ರಯತ್ನ. ಇದಕ್ಕೆ ನಮ್ಮ ಸಂಸ್ಕಾರ ಭಾರತಿ, ಆಮೇಲೆ ಈಶ್ವರಿ ಫೌಂಡೇಶನ್ಸ್ ಇವರೆಲ್ಲರೂ ಸಹಕಾರ ನೀಡಿದ್ದಾರೆ. ಸಂಸ್ಕಾರ ಭಾರತಿಯಿಂದ ವಿನಯ್ ನಾಯಕ್ ಅವರು ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ, ಮತ್ತೆ ಪ್ರಹ್ಲಾದ್ ಜೋಶಿ ಅವರ ಪರ್ಸನಲ್ ಸೆಕ್ರೆಟರಿ ಅವರು ಆದ ಮಳಿಗೆ ಸಾಹೇಬ್ರವರು ನಮಗೆ ಒಳ್ಳೆ ಸಹಕಾರ ನೀಡಿದ್ರು ಈ ಕಾರ್ಯಕ್ರಮ ಮಾಡಲಿಕ್ಕೆ. ಧನ್ಯವಾದಗಳು. ಎಲ್ಲರಿಗೂ ಕೂಡ ನಮಸ್ಕಾರ. ಇದೊಂದು ವಿಶೇಷ ಕಾರ್ಯಕ್ರಮ. ಯಾಕಂದ್ರೆ ದೇಶಭಕ್ತಿ ಎಲ್ಲರಲ್ಲೂ ಕೂಡ ಮೂಡಿಸೋದು ಬಹಳ ಅನಿವಾರ್ಯವಾಗಿದೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಎಲ್ಲರೂ ಕೂಡ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವೆಲ್ಲರೂ ಕೂಡ ಕಳೆದು ಹೋಗಿ ಬಿಟ್ಟಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಎಲ್ಲರ ಹೃದಯದಲ್ಲಿ ದೇಶಭಕ್ತಿ ಮೂಡಿಸುವಂತಹದ್ದು ಅವಶ್ಯಕತೆ ಇದೆ. ಮತ್ತು ಆ ದೇಶಭಕ್ತಿಯನ್ನು ಮೂಡಿಸುವುದು ಈ ದೇಶಭಕ್ತಿ ಗೀತೆಗಳಿಂದ ಮಾತ್ರ ಸಾಧ್ಯ ಎಂಬುದನ್ನ ನಮ್ಮ ತಂಡದ ವಿಠಲ್ ಪಡಸಲ್ಗಿ ಅವರು ಮತ್ತು ವಿನಯ್ ನಾಯಕ್ ಅವರು ಮತ್ತು ಸಂಸ್ಕಾರ ಭಾರತಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಜನರ ಮುಂದೆ ತರ್ತಾ ಇದ್ದೇವೆ. ಇದೇ ರೀತಿ ವಿಠಲ್ ಪಡಸಲ್ಗಿ ಅವರ ಸಾರಥ್ಯದಲ್ಲಿ ಈ ಹೊಸ ಒಂದು ಪ್ರಯೋಗಗಳನ್ನ ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮ ಅದ್ಭುತವಾಗಿ ಯಶಸ್ಸನ್ನು ಕಂಡಿದೆ ಅಂತ ಹೇಳಿ ನಾವು ಈ ಮೂಲಕ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಎಲ್ಲರಿಗೂ ಕೂಡ ಧನ್ಯವಾದ. ನಾವು ಈಗ ಆಲ್ಮೋಸ್ಟ್
7 ಸಿಂಗರ್ಸ್ ಇಂದ ನಾವು ಅಂದ್ರೆ ಸ್ವರಗಳು 7 ಅಲ್ಲ, ಅದೇ ತರ ನಾವು 7 ಸಿಂಗರ್ಸ್ ಇಂದ ನಾವೇನಿದೆ ಈ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಮುಂದೆ ತಗೊಂಡ್ ಬರ್ತಾ ಇದ್ದೀವಿ. ಇಲ್ಲಿವರೆಗೆ ನಾವು 25 ಕಾರ್ಯಕ್ರಮ ಏನ್ ಮಾಡಿದೀವಿ ಅಂತ ಹೇಳಿದಿವಲ್ಲ, ಎಲ್ಲ ಸಕ್ಸಸ್ ಆಗಿದೆ. ಅದರಲ್ಲಿ CS ಶ್ವೇತು, ಎಸ್ ಜಾನಕಿ ಮತ್ತೆ SP ಬಾಲಸುಬ್ರಹ್ಮಣ್ಯದ್ದು ಎಲ್ಲರದು, ಮತ್ತೆ ಲತಾ ಮಂಗೇಶ್ಕರ್ ಅವ್ರದ್ದು, ಮನ್ನಾಡೆ ಮುಖೇಶ್ ಇವ್ರದೆಲ್ಲ ಹಾಡುಗಳನ್ನ ಏನಿದೆ ಜನರು ಮೆಚ್ಚಿದ್ದಾರೆ. ಇವೆಲ್ಲ ನಮ್ ಮಾಡಿದ ಪ್ರೋಗ್ರಾಮ್ಗಳು ಎಲ್ಲ ಸಕ್ಸಸ್ ಆಗಿದೆ. ಜನರು ಮೆಚ್ಚಿ ನಮಗೆ ಏನ್ ಮಾಡ್ತಾ ಇದಾರೆ, ಇನ್ನೂ ಹೆಚ್ಚಿನ ಬೇರೆ ಬೇರೆ ಟಾಪಿಕ್ಸ್ ಥಾಟ್ಸ್ ತಗೊಂಡ್ಬಂದ್ಬಿಟ್ಟು ನಾವು ಜನರ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಹುಬ್ಳಿ ಜನರಿಗೆ ಏನಿಲ್ಲ, ನಮ್ಗೆ ಸಹಕಾರ ಮಾಡಿ, ನಿಮ್ಗೆ ಯಾವ ತರ ಬೇಕು ಆ ತರ ನಾವು ಪ್ರೋಗ್ರಾಮ್ ಕೊಡ್ಲಿಕ್ಕೆ ರೆಡಿ ಇರ್ತೀವಿ. ನಮ್ಗೆ ಒಂದು ಸಪೋರ್ಟ್ ಮಾಡಿ, ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಕೊಡ್ಲಿಕ್ಕೆ ನಮ್ಗೆ ಐಡಿಯಾಸ್ ಇದೆ. ಅದನ್ನ ತರಬೇಕು ಅಂತಂದ್ರೆ ನಿಮ್ಗೆಲ್ಲ ನಮ್ಗೆ ಸಹಕಾರ ಬೇಕು. ಸಂಗೀತದಿಂದ ಮಾನಸಿಕ ನೆಮ್ಮದಿ ಸಿಗುತ್ತೆ, ಎಲ್ಲ ರಿಲ್ಯಾಕ್ಸ್ ಆಗ್ತೀರಾ. ಆಮೇಲೆ ಆ ತರ ನಾವು ಪ್ರೆಸೆಂಟು ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ಎಲ್ಲರೂ ನಮ್ಗೆ ಯಾವಾಗ ನಮ್ಮ ಜೊತೆ ಇದ್ರೆ ನಾವು ಇದನ್ನ ಮುಂದುವರಿಸಬಹುದು. ಧನ್ಯವಾದ. अभी बाकी है, गाना भी हुआ नहीं है, इसीलिए रुकवाया गया है कि कुछ आपको सामने इसके बारे में बताएं. इसमें जो साहित्य है आप इसके ओर थोड़ा ध्यान दीजिए. उसमें क्या वो जो दुख है, क्या पीड़ा है, जो भी इस देश के लिए मिट्टी में मिल गए हैं उनके बारे में क्या क्या कहा गया है, बहुत ही सुंदर तरीके से यहाँ पर बताया गया है. और मैं चाहता हूँ कि आखिरी जो अभी स्टांजा आएगा तो उसके लिए सब मिलकर एक बार उसके आवाज़ में आप आवाज़ मिलाएंगे तो इस गाने को लगेगा कि न्याय मिला है. मैं आप सभी से निवेदन करता हूं कि आप सभी स्टैंडिंग ओवेशन यानी खड़े होकर के अंतिम पंक्ति का साथ दें. थैंक यू वेरी मच. ನಮ್ಮ ಎಲ್ಲ ಶಹೀದಾದಂಥ ನಮ್ಮ ದೇಶ ಸೇವೆ ಮಾಡಿ ಅವರು ನಮಗೆ ಹುತಾತ್ಮರಾದಂಥ ಅವರಿಗೋಸ್ಕರ ಈ ಹಾಡು. ತಾವೆಲ್ಲರೂ ಎದ್ದು ನಿಂತು ತಮ್ಮ ಟಾರ್ಚ್ನಿಂದ ಅವ್ರಿಗೆ ಶ್ರದ್ಧಾಂಜಲಿ ಹೇಳಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. Thank you.